ಟಾಕ್ಸಿಕ್ ಸಿನಿಮಾ ರನ್ ಟೈಮ್ 3 ಗಂಟೆಯೇ? ಯುಎಸ್ಎ ಸಿನಿಮಾ ಚೈನ್ ಎಎಂಸಿ ಥಿಯೇಟರ್ಸ್ ಮಾಹಿತಿ ನೀಡಿದೆ. 3 ಗಂಟೆ 20 ನಿಮಿಷ ಅಂತ ಮಾಹಿತಿ ಇದೆ. ಕುತೂಹಲ ಕೆರಳಿಸಿದೆ ಈ ಒಂದು ಚರ್ಚೆ. 3 ಗಂಟೆಗೂ ಹೆಚ್ಚು ರನ್ ಟೈಮ್ ಸಿನಿಮಾ ಆಗುತ್ತಾ ಅಂತ ಜನರಲ್ಲಿ ಪ್ರಶ್ನೆ ಮೂಡ್ತಿದೆ. 2 ಗಂಟೆಗೂ ಹೆಚ್ಚು ಕಾಲ ಪ್ರೇಕ್ಷಕ ನೋಡಲು ಅನುಮತಿ ಇಲ್ಲ. ಅನಿಮಲ್, ಪುಷ್ಪ 2, ದುರಂಧರ್ 3 ಗಂಟೆ ಇದ್ವು. ಅದೇ ರೀತಿ ಟಾಕ್ಸಿಕ್ ದಾಖಲೆ ಮಾಡುತ್ತಾ ಎಂದು ಜನರಲ್ಲಿ ಪ್ರಶ್ನೆ ಮೂಡ್ತಿದೆ. ಸುಮಾರು 3 ವರ್ಷಗಳ ನಂತರ ಯಶ್ ಸಿನಿಮಾ ರಿಲೀಸ್ ಆಗ್ತಿದೆ. ಕೆಜಿಎಫ್ 2 ನಂತರ ಯಶ್ ತೆರೆಯ ಮೇಲೆ ಬರೋದನ್ನ ಕಾಯ್ತಿರೋ ಅಭಿಮಾನಿಗಳಿಗೆ ಟಾಕ್ಸಿಕ್ ಸಿನಿಮಾ ಭಾರಿ ನಿರೀಕ್ಷೆ ಹುಟ್ಟಿಸಿದೆ. ಇದೇ ಮಾರ್ಚ್ 19ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರೋ ಈ ಸಿನಿಮಾ ಬಗ್ಗೆ ಭಾರಿ ಚರ್ಚೆ ನಡೀತಿದೆ. ಹೊಸ ಅಪ್ಡೇಟ್ ಏನಂದ್ರೆ ಈ ಸಿನಿಮಾ ಅವಧಿ 3 ಗಂಟೆ 20 ನಿಮಿಷ ಇದೆಯಂತೆ ಅಂತ. ಕೆವಿಎಸ್ ಪ್ರೊಡಕ್ಷನ್ಸ್ ಹಾಗೂ ಮಾಸ್ಟರ್ ಮೈಂಡ್ಸ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಟಾಕ್ಸಿಕ್ ಸಿನಿಮಾ ನಿರ್ಮಾಣವಾಗಿದ್ದು, ಈ ಹೈ ವೋಲ್ಟೇಜ್ ಆಕ್ಷನ್ ಸಿನಿಮಾದ ಅವಧಿ 3 ಗಂಟೆ 20 ನಿಮಿಷ ಎಂದು ಹೇಳಲಾಗ್ತಿದೆ. ಇತ್ತೀಚೆಗೆ 3 ಗಂಟೆಗೂ ಅಧಿಕ ರನ್ ಟೈಮ್ ಇರೋ ಸಿನಿಮಾಗಳು ರಿಲೀಸ್ ಆಗಿ ಸಕ್ಸಸ್ ಕೂಡ ಆಗ್ತಿವೆ. ಮೊದಲು ಪ್ರೇಕ್ಷಕರಿಗೆ 2 ಗಂಟೆಗಿಂತ ಹೆಚ್ಚು ಹೊತ್ತು ಚಿತ್ರಮಂದಿರಗಳಲ್ಲಿ ಕೂರಲು ಕಷ್ಟ, ಬೇಗ ಕತೆ ಹೇಳಿ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರು. ಆದರೆ ಅದೀಗ ಸ್ವಲ್ಪ ಬದಲಾಗ್ತಾ ಇದೆ. ಅನಿಮಲ್ ಸಿನಿಮಾ ಕಾಲಾವಧಿ 3 ಗಂಟೆ 21 ನಿಮಿಷ ಅಂದಾಗ ಸಾಕಷ್ಟು ಜನಕ್ಕೆ ಆಶ್ಚರ್ಯ ಆಗಿತ್ತು, ಆದರೆ ಸಕ್ಸಸ್ ಆಯಿತು. ಇನ್ನು ಪುಷ್ಪ 2 ಸಿನಿಮಾದ ರನ್ ಟೈಮ್ ಸಹ 3 ಗಂಟೆ ದಾಟಿತ್ತು. ಇದು ಸಹ ಗೆದ್ದಿತ್ತು. ಇತ್ತೀಚಿನ ಸೂಪರ್ ಹಿಟ್ ದುರಂಧರ್ ಸಿನಿಮಾ ರನ್ ಟೈಮ್ 3 ಗಂಟೆ 34 ನಿಮಿಷ. ಎಲ್ಲಾ ಸಿನಿಮಾಗಳು ಹಿಟ್ ಆಗಿದ್ವು. ಅದೇ ರೀತಿ ಯಶ್ ಸಿನಿಮಾ ಟಾಕ್ಸಿಕ್ ಸಹ 3 ಗಂಟೆಗೂ ಹೆಚ್ಚು ರನ್ ಟೈಮ್ ಹೊಂದಿರುತ್ತಾ ಅಂತ ಚರ್ಚೆ ಆಗ್ತಿದೆ. ಈ ಸಿನಿಮಾದ ಸೆನ್ಸರ್ ಇನ್ನೂ ಆಗಿಲ್ಲ ಆದರೆ ಯುಎಸ್ಎ ಸಿನಿಮಾ ಚೈನ್ ಎಎಂಸಿ ಥಿಯೇಟರ್ಸ್ ಪ್ರಕಾರ ಟಾಕ್ಸಿಕ್ ಸಿನಿಮಾ ರನ್ ಟೈಮ್ 3 ಗಂಟೆ 20 ನಿಮಿಷ ಎನ್ನಲಾಗ್ತಿದೆ. ತನ್ನ ವೆಬ್ಸೈಟ್ನಲ್ಲಿ ಚಿತ್ರದ ಬಗ್ಗೆ ಮಾಹಿತಿ ಹಂಚಿಕೊಳ್ಳುವಾಗ ಇದೇ ರನ್ ಟೈಮ್ ದಾಖಲಿಸಿದ್ದಾರೆ.